ಹೊಸದಾಗಿ ಹೆಸರು ಮಕ್ಕಳು ನಮಗೆ ಆದರ್ಶವೆನಿಸುತ್ತದೆ. ಶಾಂತ ಸ್ವಭಾವ, ಉದಾತ್ತ ಚಿಂತನೆಗಳು. ನಂದು ಸೆಕೆಂಡ್ ಪಿ ಯು ಸಿ ಮುಗೀತು. 91% ತೊಗೊಂಡಿದ್ದೀನಿ. ಅದು ವಿಜಯಪುರಲ್ಲಿ ಪಂಚಮ ಶಾಲೆಯಲ್ಲಿ ಈ ಥರ ಮಾಡ್ತಾರಂತ ತುಂಬ ಖುಷಿಯಾಗುತ್ತೆ. ಅದು ಲಿಂಗಾಯತ್ಸ್ ಅವರಿಗಂತೂ ಇನ್ನೂ ಫುಲ್ ಖುಷಿಯಾಗುತ್ತೆ, ಪ್ರೌಡ್ ಮೂಮೆಂಟ್ ಆಗುತ್ತೆ. ಮುಂದೆ ಎಲ್ಲ ಮಕ್ಕಳಿಗೂ ಇದೊಂದು ಪ್ರೌಡ್ ಫೀಲ್ ಆಗುತ್ತೆ. ಮುಂದೆ ಎಲ್ಲ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಈ ಥರ ನಾವು ತೊಗೋಬೋದು, ಸನ್ಮಾನ ಮಾಡ್ಬೋದು ಅನ್ನೋ ಫುಲ್ ಖುಷಿಯಾಗುತ್ತೆ. ಪಂಚಮ ಶಾಲೆ ಲಿಂಗಾಯತ್ಸಲ್ಲಿ ತುಂಬಾ ಖುಷಿಯಾಗುತ್ತೆ. ನಮ್ಮ ಪಂಚಮಸಾಲಿ ಲಿಂಗಾಯತಿಗೆ ಧನ್ಯವಾದಗಳು. ನಗರದ ಚೆನ್ನಮ್ಮ ಸಮುದಾಯ ಭವನದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಮುಖಂಡರು, ಉತ್ಸವ ಸಮಿತಿಯವರು, ಸುರೇಶ್ ಬಿರಾದಾರ ಸರ್ ಅವರ ಮತ್ತು ಅಶೋಕ್ ಹಡಗಲಿ ಅವರು, ಅಶೋಕ್ ಪಾಟೀಲ್ರು, ಹನುಮಲ್ ಅವರು, ಇನ್ನೂ ಬೇರೆ ಬೇರೆ ನಮ್ಮ BS ಬಿರಾದಾರ್ ಅವರು, ಆಲೂರವರು, ನಮ್ಮ ಚೆನ್ನಮ್ಮ ಸಮಿತಿಯವರು ಇದ್ದಾರೆ. ಅವರ ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ಇವತ್ತು ಸುಮಾರು 400ರಿಂದ 420 ವಿದ್ಯಾರ್ಥಿಗಳು SSLC PUCಯಲ್ಲಿರುವಂಥ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ಸುಂದರವಾಗಿ ನೆರವೇರಿದೆ. ಇವತ್ತು ಸಮಾಜದ ಮುಖಂಡರು ಭಾಳ ಅದ್ಭುತವಾದ, ಯಾಕಂದ್ರೆ ಸುಮಾರು ವರ್ಷಗಳಿಂದ ಹೋದ ವರ್ಷ ನೌಕರ ಘಟಕದ ವತಿಯಿಂದ ಕಂದಗಲ್ ಹನುಮಂತ ರಂಗಮಂದಿರದಲ್ಲಿ ಕೆಲವೊಂದು ಜನಕ್ಕೆ ಗೊತ್ತಾಗಿತ್ತು, ಕೆಲವೊಂದು ಜನಕ್ಕೆ ಗೊತ್ತಾಗಿದ್ದಿಲ್ಲ. ಈ ಶ್ರೇಕ ನಮ್ಮ ಸುರೇಶ್ ಬಿರಾದಾರ್ ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಅನುಭವಿಗಳು, ಒಳ್ಳೆಯ ರಾಜಕೀಯ ವ್ಯಕ್ತಿಗಳು, ಶಿಕ್ಷಣ ಪ್ರೇಮಿಗಳು ಅವರು ಪತ್ರಿಕಾ ಮಾಧ್ಯಮ ಮಾಡೋದ್ರ ಜೊತೆಗೆ ಇಡೀ ಜಿಲ್ಲೆ ಎಲ್ಲ ಜನರ ಬಡವರು ಇರಲಿ, ಇವತ್ತು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಮುಟ್ಟುವಂಥ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವತ್ತು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಆಗಿದೆ. ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನ ಉನ್ನತ ಮಟ್ಟಕ್ಕೆ ಅವರು SSLC ಒಳಗೆ 98 ಮಾಡಿದ್ದಾರೆ, 99 ಮಾಡಿದ್ದಾರೆ, ಇನ್ನೂ ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ. ಅವ್ರು ಏನೇನು ಅಂದ್ಕೊಳ್ತಾ ಇದ್ದಾರೆ, MBBS ಸೀಟ್ ಇರ್ಬೋದು, ಇಂಜಿನಿಯರ್ ಸೀಟ್ ಇರ್ಬೋದು, ಅವೆಲ್ಲವನ್ನು ಆದಷ್ಟು ಬೇಗನೆ ಈಡೇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವತ್ತು ಜಿಲ್ಲಾ ಮಟ್ಟದ ಪಂಚಮಸಾಲಿ ಸಮಾಜದ SSLC ಮತ್ತು PUC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಇದೊಂದು ನಿಜವಾಗಿ ಒಂದು ಐತಿಹಾಸಿಕ ದಿನ ಅಂತಲೇ ಮಾರ್ಪಟ್ಟಿದೆ ಅಂತೇಳಿ ಹೇಳ್ಬೋದು ನಾನು. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಇಂತಹ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಮಗೆ ಅಂದರೆ ಆಯೋಜನೆ ಮಾಡಿರಲಿಲ್ಲ ಅಂತೇಳಿ ಹೇಳ್ಬೋದು ನಾವು. ಆದರೆ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಬಹಳಷ್ಟು ಪಾಲಕರು, ವಿದ್ಯಾರ್ಥಿಗಳು ಸ್ಪಂದನೆ ಮಾಡಿ ಸುಮಾರು 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ಒಂದು ಸಮಾರಂಭದಲ್ಲಿ ಸನ್ಮಾನಿಸಲಾಗಿತ್ತು. ಮತ್ತು ವಿಶೇಷ ಏನಪ್ಪ ಅಂತಂದರೆ ಕೇವಲ ಇದೊಂದು ಸನ್ಮಾನ ಮಾಡುವುದು ಕಾರ್ಯಕ್ರಮದ ಜೊತೆಗೇ ಮೋಟಿವೇಶ್ನಲ್ ಒಂದು ಉಪನ್ಯಾಸವನ್ನು ನಮ್ಮ ಅಶೋಕ್ ಹಂಚಲಿ ಅವರೇನೋ ನೀಡಲು ನಾವು ಕೇಳ್ಕೊಂಡಿದ್ವಿ. ಭಾಳ ಉಪಯುಕ್ತಕರ ಆಯಿತು ವಿದ್ಯಾರ್ಥಿಗಳಿಗೆ ಅಂತೇಳಿ ಅನ್ನಿಸ್ತದೆ. ಮತ್ತು ಈ ಒಂದು ಮಕ್ಕಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಸಮಾಜದ ಹಿರಿಯರು, ಅದರಲ್ಲಿ ನಾವು ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಪಂಚಮಸಾಲಿ ಸಂಘ ಏನಿದೆ, ಇದು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜದ ದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಮತ್ತು ಮಕ್ಕಳ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆಯೋಜನೆ ಮಾಡಿದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮದ ನಂತರ ಮತ್ತೆ ನವೆಂಬರ್ದೊಳಗೆ ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಯಾವ ರೀತಿ ಹೋದ ವರ್ಷ ಮಾಡಿದ್ದೀವಿ ಅದಕ್ಕಿಂತ ಅದ್ಧೂರಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಕೂಡ ನಾವು ವಿಚಾರ ಮಾಡಿದ್ದೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು, ಸಮಾಜ ಬಾಂಧವರು ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದಿಂದ
ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.